ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲ್ ಡೇ ರುಟೀನ್ ಶುರು ಆಗಿದೆ ನಂದು. ಮಾರ್ನಿಂಗ್ ಎದ್ದು ಡಿಟಾಕ್ಸ್ ಡ್ರಿಂಕ್ನ ಕುಡಿದು, ಪಾತ್ರೆ ಸ್ವಲ್ಪ ಇತ್ತು ಅದನ್ನೆಲ್ಲ ತೊಳೆದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆದಮೇಲೆ ಇವಾಗ ನೋಡ್ತಿರೋ ಹಾಗೆ ನಂದು ಡೈಲಿ ರುಟೀನ್ ಎಕ್ಸಸೈಸ್ನ ಶುರು ಮಾಡಿದ್ದೀನಿ. ಸೊ ಫಸ್ಟ್ ನಾನು ಯಾವಾಗಲೂ ಶುರು ಮಾಡೋದು ನನ್ನ ವಾರ್ಮಪ್ ಎಕ್ಸಸೈಸ್ ಮೂಲಕ. ಅರೌಂಡ್ ಒಂದು 5 to 10 ಮಿನಿಟ್ಸ್ ವರೆಗೂ ವಾರ್ಮಪ್ ಎಕ್ಸಸೈಸ್ನ ಮಾಡ್ತೀನಿ. ಸೊ ಅದರಲ್ಲಿ ನಾನು ಇನ್ಕ್ಲೂಡ್ ಮಾಡೋದು ಕೆಲವೊಂದು ಹ್ಯಾಂಡ್ ರೊಟೇಷನ್ ಎಕ್ಸಸೈಸ್ ಆಗಿರ್ಬೋದು, ನೆಕ್ ರೊಟೇಷನ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡ್ತೀನಿ, ಆಮೇಲೆ ಹಿಪ್ ರೊಟೇಷನ್ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡ್ತೀನಿ. ಅದ್ರ ಜೊತೆಗೆ ಲೆಗ್ಸ್ ವರ್ಕೌಟ್ ವಾರ್ಮಪ್ ಎಕ್ಸಸೈಸ್ನ ಕೂಡ ಇನ್ಕ್ಲೂಡ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಮಾಡೋದು ಯೂಶ್ವಲಿ ಕೆಲವೊಂದು ಬ್ಯಾಲೆನ್ಸ್ಡ್ ಬಾಡಿನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನು ಒಂದು 5 to 6 ಸ್ಟ್ರೆಚ್ ಮಾಡ್ತೀನಿ. ಮುಂಚೆ ನನಗೆ ಕಷ್ಟ ಆಗ್ತಿತ್ತು, ಬಟ್ ಇವಾಗ ನನಗೆ ಅದು ಅಭ್ಯಾಸ ಆಗಿ ಈಸಿ ಆಗಿದೆ. ಸೊ ಅದ್ರ ಜೊತೆಗೆ ನಾನು ಮಾಡೋ ಅಂಥದ್ದು ಸ್ಕ್ವಾಟ್ಸ್ನ. ಸೊ ನನಗೆ ಸ್ವಲ್ಪ ರೈಟ್ ಲೆಗ್ ನೀ ಪೇನ್ ಇರೋದ್ರಿಂದ ಸ್ಕ್ವಾಟ್ಸ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಾನು 20 to 30 ಸ್ಕ್ವಾಟ್ಸ್ನ ಮಾಡ್ತೀನಿ. ಒನ್ ಎಟ್ ಅ ಟೈಮ್ ಆಗಲಿಲ್ಲ ಅಂದ್ರೂ ಗ್ಯಾಪ್ ಕೊಟ್ಟು 15 ಒಂದು ಸತಿ, ಆಮೇಲೆ ಇನ್ನೊಂದು ಸತಿ 15, ಆ ಥರ ಒಂದು 2 to 3 ಸೆಟ್ಸ್ನ ಕಂಪಲ್ಸರಿ ಮಾಡ್ತೀನಿ. ಅದರಿಂದಾಗಿ ನನ್ನ ನೀ ಪೇನು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೆಲ್ಲ ಮಾಡೋದ್ರಿಂದ ಏನು ಬೆನಿಫಿಟ್ಟು, ಅದು ನನಗೆ ಬಂದಿದ್ದೊಂದು ಕ್ವೆಶನ್ನು. ಯಾಕಂದರೆ ನಾನು ಜಿಮ್ಮಿಗೆ ಹೋಗುವಾಗ ತುಂಬ ಜನನ ನೋಡ್ತಾ ಇದ್ದೆ, ಅವರು ಬಂದ ಕೂಡಲೇ ಶುರು ಮಾಡ್ತಿದ್ದಿದೆ ಥ್ರೆಡ್ಮಿಲ್ಲು. ಸೊ ಥ್ರೆಡ್ಮಿಲ್ ಕೂಡ ಕೈಂಡ್ ಆಫ್ ಅ ವಾರ್ಮಪ್ ಎಕ್ಸಸೈಸ್ ಅಂತ ಹೇಳ್ಬೋದು, ಬಟ್ ಅದು ಒಂದು ಸ್ಪೀಡಲ್ಲಿ ಮಾಡಿದವಾಗ ತುಂಬ ಇಂಟೆನ್ಸಿವ್ ಆಗಿ ಮಾಡಿದರೆ ಅದು ಕೂಡ ಬಾಡಿಗೆ ಒಳ್ಳೆಯದಲ್ಲ ಅಂತಲೂ ಹೇಳ್ತಾಯಿದ್ರು. ಬಟ್ ನಾನು ಪ್ರಿಫರ್ ಮಾಡೋದು ಈ ಥರ ವಾರ್ಮಪ್ ವರ್ಕೌಟು. ಸೊ ನನಗನ್ನಿಸ್ತು ತುಂಬ ಜನಕ್ಕೆ ವಾರ್ಮಪ್ ವರ್ಕೌಟಿದ್ದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿಲ್ವ ಏನೋ, ತಿಳಿಸ್ಕೊಡೋದು ಒಳ್ಳೆಯದು ಅಂಥೇಳಿ. ಅದಕ್ಕೆ ಲೆಟ್ಸ್ ಡಿಸ್ಕಸ್ ಆ್ಯಂಡ್ ನೋ ಮೋರ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಅ ವಾರ್ಮಪ್ ಎಕ್ಸಸೈಸ್. ಏನಕ್ಕೆ ವಾರ್ಮಪ್ ಎಕ್ಸಸೈಸ್ ಮಾಡಬೇಕು, ವಾರ್ಮಪ್ ಎಕ್ಸಸೈಸಿಂದ ನಮಗೇನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋ ಪ್ರಯತ್ನ ಅಷ್ಟೆ. ಸೊ ಒಂದು, ನಮ್ಮ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ, ಆಮೇಲೆ ಆಕ್ಸಿಜನ್ ಡೆಲಿವರಿನ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಅದರಿಂದ ಸೆಕೆಂಡ್ ಒನ್ ಬಂದುಬಿಟ್ಟು ಮಸಲ್ನ ಫ್ಲೆಕ್ಸಿಬಲ್ ಮಾಡುತ್ತೆ ಫಾರ್ ದಿ ಇಂಟೆನ್ಸ್ ವರ್ಕೌಟ್. ಥರ್ಡ್ ಒನ್ ಬಂದುಬಿಟ್ಟು ರಿಸ್ಕ್ ಆಫ್ ಇಂಜುರಿನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಪರ್ಫಾರ್ಮೆನ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ಬೈ ಡೂಯಿಂಗ್ ವಾರ್ಮಪ್ ಎಕ್ಸಸೈಸ್. ಇದೆಲ್ಲರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮ್ಮ ಮೈಂಡನ್ನ ಮೆಂಟಲಿ ಪ್ರಿಪೇರ್ ಮಾಡುತ್ತೆ ಫಾರ್ ದಿ ಇಂಟೆನ್ಸ್ ವರ್ಕೌಟ್ ವಾರ್ಮಪ್ ಎಕ್ಸಸೈಸ್ ಮಾಡೋದ್ರಿಂದ. ಇದೆಲ್ಲ ಕೆಲವೊಂದು ಬೆನಿಫಿಟ್ಟು. ನಿಮಗೆ ಇದನ್ನು ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ದರೆ ಪ್ಲೀಸ್ ಶೇರ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದು ಬಿಟ್ಟು ಈ ಎಕ್ಸಸೈಸ್ ಬಿಟ್ಟು ಬೇರೆ ವಾರ್ಮಪ್ ಎಕ್ಸಸೈಸ್ ಗೊತ್ತಿದ್ದರೂ ಪ್ಲೀಸ್ ನೇಮ್ನ ಮೆನ್ಷನ್ ಮಾಡಿ. ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ಇನ್ ಮೈ ವಾರ್ಮಪ್ ವರ್ಕೌಟ್. ಇವಾಗ ನೋಡ್ತಾ ಇರೋ ಹಾಗೆ ರೂಬಿ ನನ್ನ ಜೊತೆ ಕೂತ್ಕೊಂಡಿದ್ಲು. ವರ್ಕೌಟ್ ಮಾಡ್ತಾ ನನ್ನ ಕೈ ಅವಳ ಕಣ್ಣಿಗೆ ತಾಗ್ಬಿಡ್ತು. ಅದು ನನಗೆ ಗಿಲ್ಟ್ ಫೀಲ್ ಆಯಿತು, ಏನಾಯಿತು ಏನೋ ಕಣ್ಣಿಗೆ ಅಂಥೇಳಿ. ಸೊ ಅದಕ್ಕೋಸ್ಕರ ಅವಳನ್ನು ಸ್ವಲ್ಪ ಪ್ಯಾಂಪರ್ ಮಾಡಿ ಕಣ್ಣಿಗೆ ಏನಾದ್ರು ಆಯಿತಾ ಅಂತ ನೋಡಿ ಅವಳನ್ನು ಸ್ವಲ್ಪ ಮುದ್ದು ಮಾಡಿ, ಆಮೇಲೆ ಅವಳಿಗೆ ಹೇಳಿದ್ದು ಸ್ವಲ್ಪ ಆಚೆ ಹೋಗಿ ಕೂತ್ಕೊ ಅಂತ. ಆಮೇಲೆ ಅವರಪ್ಪ ರೂಮಿಗೆ ಹೋದರು. ಸೊ ಅವ್ರ ಹಿಂದಿಂದ ಅವಳು ಹೋದಳು. ಇವಾಗ ನಾನು ಯೋಚನೆ ಮಾಡ್ತಿದ್ದಿದ್ದು ರೈಸನ್ನು ಸ್ವಲ್ಪ ಕಮ್ಮಿ ತಿನ್ನೋಣ ಅಂತ. ನಾನು ಬಂದುಬಿಟ್ಟು ಐ ಆಮ್ ಅ ಮಿಕ್ಸ್ಚರ್ ಆಫ್ ಬಯಲ್ಸೀಮೆ, ದಕ್ಷಿಣ ಕನ್ನಡ, ಮಲೆನಾಡು. ಸೊ 3 ಕಡೆನೂ ರೈಸ್ ತಿಂತೀವಿ. ಸೊ ಹಾಗಾಗಿ ನನಗೆ ಅನ್ನ ಅಂದರೆ ಪಂಚಪ್ರಾಣ, ಅದನ್ನು ಬಿಟ್ಟಿರೋಕ್ಕಾಗಲ್ಲ. ಬಟ್ ಇವತ್ತಿಂದ ಅಂದ್ಕೊಂಡೆ ಸ್ವಲ್ಪ ರೈಸ್ನ ಲಿಮಿಟಲ್ಲಿ ತಿಂದ್ಬಿಟ್ಟು ಜಾಸ್ತಿ ವೆಜಿಟೇಬಲ್ಸ್, ಜಾಸ್ತಿ ಸ್ಪ್ರೌಟ್ಸ್, ಜಾಸ್ತಿ ರಾಯ್ತ, ಆ ಥರ
ತಿನ್ನೋಣ ಅಂಥೇಳಿ. ಸೊ ಅದಕ್ಕೋಸ್ಕರ ನಾನಿವತ್ತು ಅಂದ್ಕೊಂಡಿದ್ದು ಒಂದು ಸ್ಪ್ರೌಟ್ಸ್ ಮತ್ತು ವೆಜಿಟೇಬಲ್ ಹಾಕಿ ಸಲಾಡ್ ಮಾಡೋಣ, ಟೈಮ್ ಉಳಿದ್ರೆ ಬೀಟ್ರೂಟ್ ರಾಯ್ತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹೇಳಿ ನಿಮಗೆಷ್ಟು ರೈಸ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ನೋದನ್ನು, ನಿಮಗೂ ಎಲ್ಲರ ಥರ ರೈಸ್ ಅಷ್ಟು ಇಷ್ಟನಾ ಅಥವಾ ವಿಲ್ ಯು ಮ್ಯಾನೇಜ್ ವಿದೌಟ್ ರೈಸ್ ಅನ್ನೋದನ್ನು ಹೇಳಿ. ಯಾಕಂದರೆ ನನಗಂತೂ ಒಂದಿನ ರೈಸ್ ತಿಂದೇ ಇದ್ದರೆ ಆಗೋದೇ ಇಲ್ಲ. ಹೋಪ್ ನಿಮಗೂ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿಮ್ಗೇನಾದ್ರು ಮೆಥಡ್ ಗೊತ್ತಿದ್ದರೆ ಹೇಗೆ ರೈಸ್ನ ಕಂಟ್ರೋಲ್ ಮಾಡೋದು ಅನ್ನೋದೇನಾದ್ರು ಗೊತ್ತಿದ್ದರೆ ಪ್ಲೀಸ್ ಶೇರ್ ಇಟ್ ವಿತ್ ಮೀ, ನಾನು ಅದನ್ನು ಫಾಲೋ ಮಾಡ್ತೀನಿ. ಸೊ ವರ್ಕೌಟ್ ಎಲ್ಲ ಮುಗಿಸಿ ನಾನಿವಾಗ ಪ್ರಿಪೇರ್ ಮಾಡ್ತಿರೋದು ಸಲಾಡ್ನ. ಸೊ ಸ್ಪ್ರೌಟ್ಸ್ ಮತ್ತು ವೆಜಿಟೇಬಲ್ಸ್ ಹಾಕಿ ಒಂದು ಸಲಾಡ್ ಮಾಡೋಣ ಅಂತ. ಸೊ ಅದಕ್ಕೆ ಅಂತ ನಾನು ಯೂಸ್ ಮಾಡ್ತಿರೋದು ಕ್ಯಾರೆಟು, ಆಮೇಲೆ ಸೌತೆಕಾಯಿ, ಟೊಮೆಟೊ ಒಂದೆರಡು, ಅದ್ರ ಜೊತೆಗೆ ಸ್ಪ್ರೌಟ್ಸನ್ನು ಬೇಯಿಸೋಕ್ಕಿಟ್ಟಿದ್ದೀನಿ. ಅದರಲ್ಲಿ ಕಡಲೆಕಾಳು, ಹುರುಳಿಕಾಳು ಮತ್ತು ಮಡಕೆ ಕಾಳು ಇದೆ. ಸೊ ಅದನ್ನೆಲ್ಲ ಹಾಕಿ ಒಂದು ಸ್ಪ್ರೌಟ್ ಸಲಾಡನ್ನ ಮಾಡ್ಕೊಳ್ಳೋಣ ಅಂತ. ಸೊ ಬರೀ ಸ್ಪ್ರೌಟ್ ಸಲಾಡ್ ಅಂದರೆ ಡ್ರೈ ಆಗುತ್ತೆ ಅಂಥೇಳಿ ಅದ್ರ ಜೊತೆಗೆ ಒಂದು ಬೀಟ್ರೂಟ್ ರಾಯ್ತನೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಆ ಬೀಟ್ರೂಟ್ ರಾಯ್ತಾಗ ನಾನು ಯೂಶ್ವಲಿ ಏನೂ ಹಾಕಲ್ಲ, ಮೊಸರು ಮತ್ತು ಉಪ್ಪು ಅಷ್ಟೇ ಮಿಕ್ಸ್ ಮಾಡ್ತೀನಿ. ಕೆಲವೊಂದು ಸತಿ ಬೀಟ್ರೂಟ್ನ ತುರಿದ್ಬಿಟ್ಟು ಬೇಯಿಸಿ ಕೂಡ ಮಾಡ್ತೀನಿ. ಕೆಲವೊಂದು ಸತಿ ಹಾಗೆ ರಾ ಬೀಟ್ರೂಟ್ನ ತುರಿದ್ಬಿಟ್ಟು ಅದಕ್ಕೆ ಮೊಸರು ಮಿಕ್ಸ್ ಮಾಡಿ ತೊಗೊಂಡು ಹೋಗಿರ್ತೀನಿ. ಸಲಾಡ್ಗೆ ನಾನು ಆವಾಗಲೇ ಹೇಳ್ದಂಗೆ ಕ್ಯಾರೆಟ್ ತುರಿ, ಆಮೇಲೆ ಕುಕುಂಬರ್ನ ಸ್ಲೈಸ್ ಮಾಡಿ ಹಾಕಿದೆ, ಆಮೇಲೆ ಟೊಮೆಟೊ ಹಾಕಿದೆ. ಅದ್ರ ಜೊತೆ ಸ್ಪ್ರೌಟ್ಸ್ನ ಬೇಯಿಸೋಕೆ ಆಲ್ರೆಡಿ ಇಟ್ಟಿದ್ದೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು. ಸೊ ಅದನ್ನೆಲ್ಲ ಸೇರಿಸಿ ಅದ್ರ ಮೇಲೆ ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ತೀನಿ. ನಾನು ಯೂಶ್ವಲಿ ಮೇಯೋನೀಸ್ ಹಾಕೋದು ಅಥವಾ ಆ ಥರದ್ದು ಲಿಕ್ವಿಡಿ ಐಟಮ್ಸ್ ಹಾಕೋದನ್ನು ನಂಗೆ ಇಷ್ಟ ಇಲ್ಲ. ಬಟ್ ಸಮ್ಟೈಮ್ಸ್ ಇಟ್ಸ್ ಓಕೆ ಟು ಆ್ಯಡ್ ಲಿಕ್ವಿಡ್ ಆಲ್ಸೋ. ಬಟ್ ನಾನು ಆಫೀಸಿಗೆ ತೊಗೊಂಡು ಹೋಗೋದ್ರಿಂದ ಅದು ತುಂಬ ಬೇಗ ನೀರು ಬಿಟ್ಕೊಳ್ಳುತ್ತೆ ಅಂಥೇಳಿ ನಾನು ಮೇಯೋನೀಸ್ ಆಗಲಿ ಅಥವಾ ಬೇರೆ ಏನಾದ್ರು ಆ ಥರದ್ದು ಮಾಡೋ ಲಿಕ್ವಿಡ್ ಐಟಮ್ನ ನಾನು ಯೂಶ್ವಲಿ ಪ್ರಿಫರ್ ಮಾಡಲ್ಲ. ಸೊ ಇವಾಗಲೇ ನೋಡ್ತಿರೋ ಹಾಗೆ ನಾನಿವಾಗ ಬೀಟ್ರೂಟ್ ಎಲ್ಲ ಆಯಿತು, ಬಾಕಿ ಎಲ್ಲ ತರಕಾರಿನೂ ಹೆಚ್ಚಾಗಿದೆ. ಹೀಗೆ ಯೋಚನೆ ಮಾಡ್ತಿದ್ದೆ, ಇತ್ತೀಚೆಗೆ ತುಂಬ ರೈಸ್ ಐಟಮ್ ತಿನ್ನೋದು ಜಾಸ್ತಿ ಆಗಿದೆ. ಸೊ ಒಂದು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡೋಣ ಅಂತ. ಯಾಕಂದರೆ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಿಂದ ನನ್ನ ವೆಯ್ಟು 65-67 ಅದೇ ಥರ ಇದೆ. ಎಷ್ಟೇ ವರ್ಕೌಟ್ ಮಾಡಿದರು, ಎಷ್ಟೇ ಡಯಟ್ ಮಾಡಿದರು, ಎಷ್ಟೇ ಇಂಟರ್ಮೀಡಿಯೇಟ್ ಇದು ಫಾಲೋ ಮಾಡಿದರು ನನ್ನ ವೆಯ್ಟ್ ಗೇನೂ ಆಗ್ತಿಲ್ಲ, ರೆಡ್ಯೂಸು ಆಗ್ತಿಲ್ಲ. ಸೊ ಹಾಗಾಗಿ ಇವತ್ತಿಂದ ಯೋಚನೆ ಮಾಡ್ತಾ ಈ ಥರ ಒಂದು ಸಲಾಡ್ನ ಪ್ರಿಪೇರ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ. ಸೊ ಸಲಾಡ್ಗೆ ನಾನು ಬೀಟ್ರೂಟ್ ರಾಯ್ತಾಗೆ ಮೊಸರು ಹಾಕ್ಕೊಂಡೆ. ಸಲಾಡ್ಗೆ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿಕೊಂಡು ಸ್ಪ್ರೌಟ್ಸ್ ಬೇಯಿಸಿಟ್ಟಿದ್ದನ್ನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಆಗ್ತಿದ್ದಂಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ನನ್ನ ಡಬ್ಬಿಗೆ ಹಾಕ್ಕೊಂಡೆ, ಲಂಚ್ ಬಾಕ್ಸ್ಗೆ ಈವ್ನಿಂಗ್ ತಿನ್ನೋಣ ಅಂಥೇಳಿ. ಇದು ಇವತ್ತಿನ ನನ್ನ ಆಫೀಸ್ ವೇರ್. ಹೆಂಗಿತ್ತು ಅಂತ ಹೇಳಿ ಮತ್ತೆ ಸಿಗ್ತೀನಿ. ಬಾಯ್.